ಗಾಯತ್ರಿ ಚೈತನ್ಯದಿಂದ ಆಯ್ದುಕೊಂಡ ಮಾಹಿತಿಯ ಆಧಾರದ ಮೇಲೆ ಸೌ ಅನೀತಾ ಅರವಿಂದ್ ಸರಾಫ್ ಅವರ ಬರಹಗಳ ಮೂಲಕ ಗಾಯತ್ರಿ ಮಂತ್ರವು ವ್ಯಕ್ತಿತ್ವ ವಿಕಾಸನದಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದರ ಬಗ್ಗೆ ಒಂದು ಸುದೀರ್ಘ ಹಾಗೂ ಕುತೂಹಲಕಾರಿ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಹೌದು, ಇದು ಬಹಳ ಕುತೂಹಲಕಾರಿ ವಿಷಯ. ಅಂದ್ರೆ ಪ್ರಾಚೀನ ಮಂತ್ರವೊಂದು ಕೇವಲ ಆಧ್ಯಾತ್ಮಿಕ ವಿಚಾರಗಳಿಗೆ ಮಾತ್ರ ಸೀಮಿತ ಆಗದೆ ದೈನಂದಿನ ಜೀವನದ ಒತ್ತಡ, ಆರೋಗ್ಯ ಮತ್ತು ಬೌದ್ಧಿಕ ಮಟ್ಟವನ್ನು ಹೇಗೆ ಸುಧಾರಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಡೋದು ಈ ವಿಶ್ಲೇಷಣೆಯ ಪ್ರಮುಖ ಉದ್ದೇಶ. ಖಂಡಿತ. ಗಾಯತ್ರಿ ಮಂತ್ರವನ್ನು ಸರ್ವ ಪ್ರಮುಖ ಮಹಾಮಂತ್ರ ಅಂತ ಕರೆಯುವ ಹಿಂದಿನ ಅದ್ಭುತ ಕಾರಣಗಳನ್ನ ತಿಳಿದುಕೊಳ್ಳುವ ಅತೀವ ಉತ್ಸಾಹ ನನಗಂತೂ ಇದೆ. ಬನ್ನಿ ಇದನ್ನ ವಿಶ್ಲೇಷಿಸೋಣ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಅತ್ಯಂತ ಪ್ರಮುಖ ವಿಚಾರ ಏನಂದ್ರೆ, ನೋಡಿ, ಈ ಮಂತ್ರ ಕೇವಲ ಬಾಯಲ್ಲಿ ಪಠಿಸುವ ಕೆಲವು ಅಕ್ಷರಗಳ ಗುಂಪಲ್ಲ. ಅಂದ್ರೆ ಇದೊಂದು ಕೇವಲ ಆಚರಣೆ ಅಲ್ಲ ಅಂತೀರಾ? ಹೌದು, ಅದೊಂದು ಜೀವನ ಶೈಲಿಯನ್ನ, ನಮ್ಮ ಆಲೋಚನಾ ಕ್ರಮವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಪ್ರಬಲ ಸಾಧನ. ಇದು ಯಾಕೆ ಇಷ್ಟು ಮುಖ್ಯ ಆಗುತ್ತೆ ಅಂದ್ರೆ, ನಾವು ಮಂತ್ರೋಪಾಸನೆಯನ್ನ ಒಂದು ಧಾರ್ಮಿಕ ಆಚರಣೆಯಾಗಿ ನೋಡುವ ಬದಲು ಅದೊಂದು ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸುವ ಪ್ರಕ್ರಿಯೆ ಅಂತ ಪರಿಗಣಿಸಬೇಕು. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವ ಹಾಗೆ ಈ ಪ್ರಕ್ರಿಯೆ ವ್ಯಕ್ತಿಯ ಜೀವನದ ಪ್ರತಿಯೊಂದು ಮಗ್ಗುಲನ್ನೂ ಅತ್ಯಂತ ಆಳವಾಗಿ ಸ್ಪರ್ಶಿಸುತ್ತೆ. ಅಂದ್ರೆ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಹಂತಗಳನ್ನ. ಒಂದು ನಿಮಿಷ, ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಈ ಮಂತ್ರೋಪಾಸನೆಯಿಂದ ವ್ಯಕ್ತಿತ್ವದಲ್ಲಿ ಆಗುವ ಆರಂಭಿಕ ಬದಲಾವಣೆಗಳನ್ನ ಗಮನಿಸಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹೌದು, ಸಾಮಾನ್ಯ ನಂಬಿಕೆ ಏನಂದ್ರೆ ಮಂತ್ರ ಪಠಣದಿಂದ ಕೇವಲ ಭಕ್ತಿ ಮೂಡುತ್ತೆ ಅಥವಾ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ ಅಂತ. ನಿಜ. ಆದರೆ ಸೌ ಅನೀತಾ ಅರವಿಂದ್ ಸರಾಫ್ ಅವರ ಬರಹಗಳು ಸ್ಪಷ್ಟಪಡಿಸುವಂತೆ ಇದು ಜೀವನ ಮೌಲ್ಯಗಳು, ಆದರ್ಶಗಳು ಮತ್ತು ಸದ್ಗುಣಗಳ ಪ್ರಾಪ್ತಿಗೆ ನೇರವಾದ ಕಾರಣ ಆಗುತ್ತೆ. ಅಂದ್ರೆ ಕೇವಲ ಒಂದು ಮಂತ್ರವನ್ನ ಪಠಿಸುವುದರಿಂದ ದೈನಂದಿನ ನಡವಳಿಕೆಯಲ್ಲಿಯೇ ಸಕಾರಾತ್ಮಕ ಬದಲಾವಣೆಗಳು ಹೇಗೆ ಕಾಣತೊಡಗುತ್ತವೆ? ಇದರ ಹಿಂದಿನ ವಿಶ್ಲೇಷಣೆ ಏನು? ಇದು ಬಹಳ ಕಾಡುವ ಪ್ರಶ್ನೆ. ಆ ಸಕಾರಾತ್ಮಕ ಬದಲಾವಣೆಗಳು ಕೇವಲ ಮೇಲ್ನೋಟದ ನಡವಳಿಕೆಗಳಲ್ಲ, ಬದಲಿಗೆ ಆಳವಾದ ಮಾನಸಿಕ ಸ್ಥೈರ್ಯದ ಸಂಕೇತಗಳು. ಓಹೋ! ವ್ಯಕ್ತಿತ್ವದಲ್ಲಿನ ಈ ಪರಿಷ್ಕಾರ ಕೇವಲ ಆಧ್ಯಾತ್ಮಿಕ ಉನ್ನತಿಗೆ ಮಾತ್ರವಲ್ಲ, ದೈನಂದಿನ ಬದುಕಿನ ಯಶಸ್ಸಿಗೂ ನೇರವಾಗಿ ಬೆಸೆದುಕೊಂಡಿದೆ. ಜ್ಞಾಪಕ ಶಕ್ತಿಯ ವರ್ಧನೆ ಮತ್ತು ಐಹಿಕ ಸಂಪತ್ತಿನ ಏಳಿಗೆಯ ನಡುವಿನ ಸಂಪರ್ಕವನ್ನು ನಾವಿಲ್ಲಿ ಗಮನಿಸಬೇಕು. ಅಂದ್ರೆ ಜ್ಞಾಪಕ ಶಕ್ತಿಗೂ ಭೌತಿಕ ಯಶಸ್ಸಿಗೂ ನೇರ ಸಂಬಂಧ ಇದೆ ಅಂತಾನಾ? ಖಂಡಿತ. ಮಂತ್ರದ ಉಚ್ಚಾರಣೆಯಿಂದ ಉತ್ಪತ್ತಿಯಾಗುವ ಧ್ವನಿ ತರಂಗಗಳು ನರಮಂಡಲವನ್ನ ಶಾಂತಗೊಳಿಸ್ತವೆ. ಮನಸ್ಸು ಪ್ರಶಾಂತವಾದಾಗ ಏಕಾಗ್ರತೆ ತಾನಾಗಿಯೇ ಹೆಚ್ಚಾಗುತ್ತೆ. ಹೌದು. ಏಕಾಗ್ರತೆ ಹೆಚ್ಚಿದಾಗ ನಮ್ಮ ಯಾವುದೇ ಕೆಲಸದಲ್ಲಿನ ಕಾರ್ಯಕ್ಷಮತೆ ವೃದ್ಧಿಸುತ್ತೆ. ಇದು ಸಹಜವಾಗಿಯೇ ಭೌತಿಕ ಅಥವಾ ಐಹಿಕ ಸಂಪತ್ತಿನ ಏಳಿಗೆಗೆ ದಾರಿ ಮಾಡಿಕೊಡುತ್ತೆ. ಇದು ಬಹಳ ತಾರ್ಕಿಕವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಎದುರಿಸ್ತಿರುವ ಒತ್ತಡ, ಅಶಾಂತಿ ಮತ್ತು ಬೇಸರಗಳಿಂದ ಹೊರಬರಲು ಈ ಮಂತ್ರವೊಂದು ಬಲವಾದ ಪ್ರೇರಣೆ ನೀಡುತ್ತೆ ಎನ್ನುವುದು ಇದರಿಂದ ಸ್ಪಷ್ಟ ಆಗುತ್ತೆ. ನಿಜ. ಒಮ್ಮೆ ಮನಸ್ಸಿನ ಅಶಾಂತಿ ದೂರವಾದರೆ ತೃಪ್ತಿದಾಯಕ ಜೀವನ ಒಲಿಯುತ್ತೆ. ಅಂದ್ರೆ ಆಂತರಿಕ ಪ್ರಶಾಂತತೆಯೇ ಬಾಹ್ಯ ಯಶಸ್ಸಿನ ಅಡಿಪಾಯ. ಹೌದು. ಈ ನಿಟ್ಟಿನಲ್ಲಿ ಆ ಮಾನವರಲ್ಲಿ ಅಡಗಿರುವ ಅಸಾಧಾರಣ ಸಂಪತ್ತು ಮತ್ತು ಮಹಾಪ್ರಜ್ಞೆಯ ಜಾಗೃತಿಯ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿರುವ ಮಾಹಿತಿ ಮತ್ತಷ್ಟು ಕುತೂಹಲ ಕೆರಳಿಸುತ್ತೆ. ನಮ್ಮೊಳಗೆಯೇ ಅಗಾಧವಾದ ಸಂಪತ್ತು ಅಡಗಿದೆ ಅನ್ನೋದಾದ್ರೆ ಅದನ್ನ ಜಾಗೃತಗೊಳಿಸೋದು ಹೇಗೆ? ಇಲ್ಲಿ ಕುತೂಹಲಕಾರಿ ಅಂಶ ಏನಂದ್ರೆ, ನಮ್ಮ ಸುತ್ತಲಿನ ಪ್ರಾಪಂಚಿಕ ಆಕರ್ಷಣೆಗಳು ಮತ್ತು ಅಶುಭ ಆಕಾಂಕ್ಷೆಗಳು ನಮ್ಮ ಆಂತರಿಕ ಸಂಪತ್ತಿನ ಮೇಲೆ ಒಂದು ಪರದೆಯನ್ನ ಎಳೆದಿರ್ತವೆ. ಅಶುಭ ಆಕಾಂಕ್ಷೆಗಳು ಅಂದ್ರೆ ದಾರಿ ತಪ್ಪಿಸುವ ಆಸೆಗಳು. ಗಾಯತ್ರಿ ಚೈತನ್ಯದಲ್ಲಿ ತಿಳಿಸಿರುವಂತೆ ಗಾಯತ್ರಿ ಮಹಾಪ್ರಜ್ಞೆ ಈ ಅಶುಭ ಆಕಾಂಕ್ಷೆಗಳ ಬಂಧನದಿಂದ ಮನುಷ್ಯನನ್ನ ಬಿಡುಗಡೆಗೊಳಿಸುತ್ತೆ. ಓಕೆ. ಈ ಬಂಧನದಿಂದ ಮುಕ್ತರಾದಾಗ ಮಾತ್ರ ಲೌಕಿಕ ಹಾಗೂ ಪಾರಲೌಕಿಕ ಅವಶ್ಯಕತೆಗಳನ್ನ ಪೂರೈಸುವ ವಿವೇಕಯುಕ್ತ ವ್ಯವಸ್ಥೆ ನಮ್ಮೊಳಗೆ ನಿರ್ಮಾಣ ಆಗುತ್ತೆ. ಇದನ್ನೇ ಸಜ್ಞಾನ ಅಂತ ಕರೆಯೋದು. ಈ ಸಜ್ಞಾನದ ಅಡಿಯಲ್ಲಿ ಬರುವ ಅಂಶಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಯಬಹುದಾ? ಖಂಡಿತ. ಸಜ್ಞಾನದ ಅಡಿಯಲ್ಲಿ ವಿದ್ಯೆ, ಬುದ್ಧಿ, ಮೇಧ, ಪ್ರಜ್ಞಾ, ಸ್ಮೃತಿ, ಧಾರಣಾ ಮತ್ತು ದೂರದರ್ಶಿತ್ವ, ಈ 7 ಪ್ರಮುಖ ಅಂಶಗಳು ಬರ್ತವೆ. ಇವೆಲ್ಲವೂ ದೈನಂದಿನ ಜೀವನದಲ್ಲಿ ಯಶಸ್ಸನ್ನ ತಂದುಕೊಡುವ ಪ್ರಮುಖ ಅಸ್ತ್ರಗಳು. ಈ ಪ್ರತಿಯೊಂದು ಪದಗಳು ಬಹಳ ಗಹನವಾದ ಅರ್ಥವನ್ನು ಹೊಂದಿವೆ. ಆದರೆ ಇದನ್ನ ದೈನಂದಿನ ಜೀವನದ ಉದಾಹರಣೆಗಳೊಂದಿಗೆ ನೋಡೋದಾದರೆ ಬುದ್ಧಿ ಮತ್ತು ಮೇಧಾ ನಡುವಿನ ನಿಖರವಾದ ವ್ಯತ್ಯಾಸ ಏನು? ಎರಡೂ ಜಾಣ್ಮೆಗೆ ಸಂಬಂಧಿಸಿದ ಪದಗಳೇ ಅಲ್ವಾ? ಹೌದು.
ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಬುದ್ಧಿ ಅಂದ್ರೆ ಒಂದು ವಿಷಯವನ್ನ ತಾರ್ಕಿಕವಾಗಿ ವಿಶ್ಲೇಷಿಸುವ ಮತ್ತು ಗ್ರಹಿಸುವ ಶಕ್ತಿ. ಆದರೆ ಮೇಧಾ ಅಂದ್ರೆ ಗ್ರಹಿಸಿದ ಆ ವಿಷಯವನ್ನ ದೀರ್ಘಕಾಲದವರೆಗೆ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ. ಅಂದ್ರೆ ರಿಟೆನ್ಷನ್ ಪವರ್. ನಿಖರವಾಗಿ. ಇಂದಿನ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ನಮಗೆಲ್ಲರಿಗೂ ಮಾಹಿತಿಯ ಮಹಾಪುರವೇ ಸಿಗ್ತಿದೆ. ಅದನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿಯೂ ಇದೆ, ಆದರೆ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಸರಿಯಾದ ಸಮಯಕ್ಕೆ ಬಳಸುವ ಮೇಧಾಶಕ್ತಿ ಬಹಳ ಮುಖ್ಯ. ಹೌದು, ನಾವು ಬಹಳ ಬೇಗ ವಿಷಯಗಳನ್ನ ಮರೆತುಬಿಡ್ತೇವೆ. ಹಾಗೆಯೇ ಧಾರಣಾಶಕ್ತಿ ಇಂದಿನ ದಿನಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಹಿಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಗಮನ ಸುಲಭವಾಗಿ ವಿಚಲಿತ ಆಗುತ್ತೆ. ಎಷ್ಟೋ ಡಿಸ್ಟ್ರಾಕ್ಷನ್ಗಳ ನಡುವೆಯೂ ಒಂದು ನಿರ್ದಿಷ್ಟ ಗುರಿಯ ಮೇಲೆ ಸತತವಾಗಿ ಏಕಾಗ್ರತೆಯನ್ನ ಕಾಯ್ದುಕೊಳ್ಳುವುದೇ ಧಾರಣ. ಆಹಾ. ಇದು ಯಾವುದೇ ವೃತ್ತಿಯಲ್ಲಿರಲಿ ಅಥವಾ ಯಾವುದೇ ಕೆಲಸ ಮಾಡ್ತಾ ಇರಲಿ ಅತ್ಯಂತ ಅವಶ್ಯಕವಾದ ಕೌಶಲ್ಯ. ಅದ್ಭುತವಾದ ವಿಶ್ಲೇಷಣೆ. ಹಾಗೆಯೇ ದೂರದರ್ಶಿತ್ವ ಅಂದ್ರೆ ಭವಿಷ್ಯದ ಪರಿಣಾಮಗಳನ್ನ ಮೊದಲೇ ಊಹಿಸುವ ಸಾಮರ್ಥ್ಯ. ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಇದು ಎಷ್ಟು ನಿರ್ಣಾಯಕ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಈ ಎಲ್ಲಾ ಮಾನಸಿಕ ಹಾಗೂ ಬೌದ್ಧಿಕ ಯಶಸ್ಸು ಮಂತ್ರೋಪಾಸನೆಯಿಂದ ಲಭಿಸುತ್ತೆ ಅನ್ನೋದು ಸೌ ಅನಿತಾ ಅರವಿಂದ್ ಸರಾಫ್ ಅವರ ಬರಹಗಳ ಪ್ರಮುಖ ಅಂಶ. ಹೌದು. ಆದ್ರೆ ಬೌದ್ಧಿಕ ಯಶಸ್ಸಿನಷ್ಟೇ ದೈಹಿಕ ಆರೋಗ್ಯವೂ ಮುಖ್ಯ ಅಲ್ವಾ? ಗಾಯತ್ರಿ ಚೈತನ್ಯದಲ್ಲಿ ಶಾಶ್ವತ ಆರೋಗ್ಯ ಮತ್ತು ದೀರ್ಘಜೀವನದ ಬಗ್ಗೆಯೂ ಗಹನವಾದ ವಿಚಾರಗಳಿವೆ. ಖಂಡಿತ. ಮನುಷ್ಯನ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತದೆಯೋ ದೇಹವೂ ಅಷ್ಟೇ ಆರೋಗ್ಯಕರವಾಗಿರುತ್ತದೆ. ಗಾಯತ್ರಿ ಚೈತನ್ಯದಲ್ಲಿ ಶಾಶ್ವತ ಆರೋಗ್ಯ ಮತ್ತು ದೀರ್ಘ ಜೀವನದ ರಹಸ್ಯವನ್ನ ಬಹಳ ಸ್ಪಷ್ಟವಾಗಿ ಬಿಡಿಸಿಡಲಾಗಿದೆ. ಅದ್ಯಾವುದು ಆ ರಹಸ್ಯ ಏನು? ಅಸಂಯಮ ಮತ್ತು ದುರ್ವ್ಯಸನಗಳಿಂದ ದೂರವಿರುವುದೇ ಸ್ವಾಭಾವಿಕ ಆರೋಗ್ಯದ ಮೂಲ ರಹಸ್ಯ. ಅಂದ್ರೆ ನಮ್ಮ ಇಂದ್ರಿಯಗಳ ಮೇಲಿನ ಹಿಡಿತ? ಹೌದು. ಇಂದಿನ ದಿನಗಳಲ್ಲಿ ಕಾಣುವ ಬಹುಪಾಲು ಕಾಯಿಲೆಗಳು ಜೀವನ ಶೈಲಿಗೆ ಸಂಬಂಧಿಸಿದವು. ಇಂದ್ರಿಯಗಳ ಮೇಲೆ ಸಂಯಮ ಸಾಧಿಸಿದಾಗ ಅನಾರೋಗ್ಯಕರ ಆಹಾರ, ಅನಿಯಮಿತ ನಿದ್ರೆ ಅಥವಾ ದೇಹವನ್ನ ಹಾಳು ಮಾಡುವ ದುರ್ವ್ಯಸನಗಳಿಂದ ನೈಸರ್ಗಿಕವಾಗಿಯೇ ದೂರ ಉಳಿಯುತ್ತೇವೆ. ಈ ಸಂಯಮವು ದೇಹದ ಒಳಗಿನ ವ್ಯವಸ್ಥೆಯನ್ನ ಸಮತೋಲನದಲ್ಲಿಡುತ್ತೆ. ನಿಜ. ಆರೋಗ್ಯದ ವಿಷಯ ಸರಿ. ಆದರೆ ಸೌ ಅನಿತಾ ಅರವಿಂದ್ ಸರಾಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ಆರ್ಥಿಕ ಮತ್ತು ಮಾನಸಿಕ ಸಮತೋಲನ ಕಾಯ್ದುಕೊಳ್ಳುವ ಬಗ್ಗೆಯೂ ಪ್ರಸ್ತಾಪಿಸಿದ್ದಾರೆ. ದಾರಿದ್ರ್ಯ ಹಾಗೂ ಋಣಗಳ ಸಾಲದ ನಿವಾರಣೆಗೆ ಈ ಮಾನಸಿಕ ಸಮತೋಲನ ಹೇಗೆ ಸಹಾಯ ಮಾಡುತ್ತೆ? ಇದು ಸ್ವಲ್ಪ ಕುತೂಹಲಕಾರಿಯಾಗಿದೆ. ಹೌದು. ಮಂತ್ರ ಪಠಣಕ್ಕೂ ಸಾಲ ತೀರಿಸುವುದಕ್ಕೂ ನೇರವಾದ ಸಂಬಂಧ ಹೇಗಿರಲು ಸಾಧ್ಯ? ಇದರ ಹಿಂದಿನ ಕಾರಣವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ದಾರಿದ್ರ್ಯ ಅಥವಾ ಆರ್ಥಿಕ ಸಂಕಷ್ಟಗಳು ಕೇವಲ ಆದಾಯದ ಕೊರತೆಯಿಂದ ಮಾತ್ರ ಬರೋದಿಲ್ಲ. ಮತ್ತೆ ಯಾವುದರಿಂದ ಬರುತ್ತೆ? ಆಲಸ್ಯ, ನಿರ್ಲಕ್ಷ್ಯ, ಅಪವ್ಯಯ ಅಂದ್ರೆ ಹಣವನ್ನ ಪೋಲು ಮಾಡೋದು ಮತ್ತು ಕಷ್ಟಗಳಿಂದ ದೂರ ಓಡುವ ಪಲಾಯನವಾದ. ಇಂತಹ ದೋಷಪೂರಿತ ದೃಷ್ಟಿಕೋನಗಳೇ ಇಂತಹ ಸಂಕಷ್ಟಗಳಿಗೆ ಪ್ರಮುಖ ಕಾರಣ. ಓಹೋ. ಅಂದ್ರೆ ನಮ್ಮ ಸ್ವಭಾವವೇ ನಮ್ಮ ಆರ್ಥಿಕ ಸ್ಥಿತಿಯನ್ನ ನಿರ್ಧರಿಸುತ್ತೆ. ಹೌದು. ಅಗತ್ಯವಿಲ್ಲದಿದ್ದರೂ ಕೇವಲ ಆಕರ್ಷಣೆಗೆ ಒಳಗಾಗಿ ವಸ್ತುಗಳನ್ನು ಖರೀದಿಸುವ ಸ್ವಭಾವ ಬಹಳ ಸಾಮಾನ್ಯವಾಗಿದೆ. ಗಾಯತ್ರಿ ಉಪಾಸನೆಯಿಂದ ಮನಸ್ಸಿನಲ್ಲಿ ಒಂದು ಬಲವಾದ ಸಮತೋಲನ ಮೂಡುತ್ತೆ. ಈ ಸಮತೋಲನ ಏನ್ ಮಾಡುತ್ತೆ? ಈ ಸಮತೋಲನ ಆಲಸ್ಯವನ್ನ ದೂರ ಮಾಡಿ ನಮ್ಮನ್ನ ಕಾರ್ಯಪ್ರವೃತ್ತರನ್ನಾಗಿ ಮಾಡುತ್ತೆ. ಹಾಗೆಯೇ ಅಪವ್ಯಯವನ್ನ ತಡೆದು ಮಿತವ್ಯಯವನ್ನ ಕಲಿಸುತ್ತೆ. ಯಾವಾಗ ಯಾವುದು ಅವಶ್ಯಕತೆ ಮತ್ತು ಯಾವುದು ಕೇವಲ ಆಡಂಬರ ಅನ್ನೋ ವಿವೇಕ ಜಾಗೃತ ಆಗುತ್ತೋ ಆಗ ಸಾಲದ ಸುಳಿಗ ಸಿಲುಕುವುದು ತಾನಾಗಿಯೇ ತಪ್ಪುತ್ತೆ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಶ್ಲೇಷಣೆ. ಅಂದ್ರೆ ನಮ್ಮ ಆಂತರಿಕ ಶತ್ರುಗಳೇ ನಮ್ಮ ಬಾಹ್ಯ ಸಂಕಷ್ಟಗಳಿಗೆ ಕಾರಣ ಅನ್ನೋದು ಸ್ಪಷ್ಟ. ಆ ಆಂತರಿಕ ಶತ್ರುಗಳ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಏನ್ ಹೇಳಲಾಗಿದೆ? ಲೋಭ, ಮೋಹ, ವಿಲಾಸ, ಅಹಂಕಾರ, ಕ್ರೋಧ ಮತ್ತು ವಂಚನೆಯಂತಹ ಗುಣಗಳೇ ನಮ್ಮೊಳಗಿನ ಅತಿದೊಡ್ಡ ಶತ್ರುಗಳು ಅಂತ ಗಾಯತ್ರಿ ಚೈತನ್ಯ ಸ್ಪಷ್ಟಪಡಿಸುತ್ತೆ. ಅಹಂಕಾರ ಮತ್ತು ಕೋಪ ಇವೆರಡೂ ಬಹಳ ಅಪಾಯಕಾರಿಯಲ್ವಾ? ಹೌದು. ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ರೂ ಅಹಂಕಾರ ಅಥವಾ ಕೋಪದಿಂದ ಒಂದೇ ಕ್ಷಣದಲ್ಲಿ ತನ್ನೆಲ್ಲಾ ಸಾಧನೆಯನ್ನ ಹಾಳು ಮಾಡಿಕೊಳ್ಬಹುದು. ಈ ಆಂತರಿಕ ಶತ್ರುಗಳಿಂದ ಮುಕ್ತಿ ಪಡೆದಾಗ ಭವಬಂಧನದಿಂದ ಬಿಡುಗಡೆಯಾದಂತೆ. ಇದೊಂದು ಸಂಪೂರ್ಣ ಜೀವನ ಪರಿವರ್ತನೆ. ಖಂಡಿತ. ಈ ಪರಿವರ್ತನೆ ಮನುಷ್ಯನನ್ನ ಎಲ್ಲಾ ರೀತಿಯ ಶತ್ರುಗಳಿಂದ ರಕ್ಷಿಸುವ ಒಂದು ಕವಚದಂತೆ ಕೆಲಸ ಮಾಡುತ್ತೆ. ಒಬ್ಬ ವ್ಯಕ್ತಿ ಆಂತರಿಕವಾಗಿ ಇಷ್ಟು ಶಾಂತನಾಗಿ ಸಂಯಮದಿಂದ ಇದ್ರೆ ಆತನ ಸುತ್ತಮುತ್ತಲಿನ ಜನರ ಮೇಲೂ, ವಿಶೇಷವಾಗಿ ಮನೆಯ ವಾತಾವರಣದ ಮೇಲೂ ಅದರ ಪ್ರಭಾವ ಬೀರಲೇಬೇಕಲ್ವಾ? ಹೌದು, ಸಹಜವಾಗಿಯೇ. ಗಾಯತ್ರಿ ಚೈತನ್ಯದಲ್ಲಿ ಸುಖಮಯ ಗೃಹಸ್ಥ ಮತ್ತು ಸುಸಂತತಿಯ ಪರಿಕಲ್ಪನೆಗಳನ್ನ ಬಹಳ ಸುಂದರವಾಗಿ ವಿವರಿಸಲಾಗಿದೆ. ವೈಯಕ್ತಿಕ ಲಾಭಗಳಿಂದ ಆಚೆಗೆ ಇದು ಇಡೀ ಕುಟುಂಬವನ್ನ ಹೇಗೆ ರೂಪಾಂತರಿಸುತ್ತೆ ಅನ್ನೋದ್ರ ಬಗ್ಗೆ ಚರ್ಚಿಸೋಣ.
ಕುಟುಂಬ ಅನ್ನೋದು ಸಮಾಜದ ಮೂಲ ಘಟಕ. ಮನೆಯಲ್ಲಿ ಸತ್ಪರಂಪರೆಗಳ ಪಾಲನೆ, ಪರಸ್ಪರ ಸ್ನೇಹ, ಸೌಜನ್ಯ ಮತ್ತು ಸುಸಂಸ್ಕಾರಗಳ ಅಭಿವೃದ್ಧಿ ಆದಾಗ ಅಲ್ಲಿ ಸ್ವರ್ಗತುಲ್ಯ ವಾತಾವರಣ ನಿರ್ಮಾಣ ಆಗುತ್ತೆ. ಸ್ವರ್ಗತುಲ್ಯ ವಾತಾವರಣ ಅಂದ್ರೆ ಕೇವಲ ಭೌತಿಕ ಸೌಲಭ್ಯಗಳಲ್ಲ. ಹೌದು, ಮನೆಯಲ್ಲಿ ಐಷಾರಾಮಿ ವಸ್ತುಗಳಿರೋದು ಅಂತ ಅರ್ಥ ಅಲ್ಲ. ಪರಸ್ಪರ ಅರ್ಥ ಮಾಡಿಕೊಳ್ಳುವ, ಬೆಂಬಲ ನೀಡುವ ಮತ್ತು ಕೋಪ ತಾಪಗಳಿಲ್ಲದ ಪ್ರಶಾಂತ ವಾತಾವರಣವೇ ನಿಜವಾದ ಸ್ವರ್ಗ. ಖಂಡಿತ. ಮನೆಯ ಹಿರಿಯರು ಸಂಯಮ ಮತ್ತು ಸದ್ಗುಣಗಳನ್ನು ಮೈಗೂಡಿಸಿಕೊಂಡಾಗ ಅದು ಮುಂದಿನ ಪೀಳಿಗೆಗೆ ಅಂದ್ರೆ ಸುಸಂತತಿಗೆ ನೇರವಾಗಿ ವರ್ಗಾವಣೆಯಾಗುತ್ತೆ. ಅಂದ್ರೆ ಬುದ್ಧಿವಂತ, ಸುಸಂಸ್ಕೃತ ಮತ್ತು ಪ್ರಗತಿಪರ ಮಕ್ಕಳ ನಿರ್ಮಾಣದಲ್ಲಿ ಈ ವಾತಾವರಣದ ಪಾತ್ರ ಅಪಾರವಾಗಿದೆ. ನಿಜ. ಮಕ್ಕಳು ತಾವು ನೋಡಿದ್ದನ್ನ ಕಲಿಯುತ್ತಾರೆ ಹೊರತು ಕೇವಲ ಬಾಯಲ್ಲಿ ಹೇಳಿದ್ದನ್ನಲ್ಲ. ಮನೆಯಲ್ಲಿನ ಪ್ರಶಾಂತತೆ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುತ್ತೆ. ಅಂದ್ರೆ ಸೌ ಅನಿತಾ ಅರವಿಂದ್ ಸರಾಫ್ ಅವ್ರು ಹೇಳುವಂತೆ ಮಂತ್ರೋಪಾಸನೆಯಿಂದ ಉಂಟಾಗುವ ಈ ಭವಸಾಗರದಿಂದ ಉದ್ಧಾರ ಅನ್ನೋದು ಕೇವಲ ಸಾವಿನ ನಂತರದ ವಿಚಾರ ಅಲ್ಲ, ಬದುಕಿರುವಾಗಲೇ ಅನುಭವಿಸುವ ನೆಮ್ಮದಿ ಅನ್ಬೋದಾ? 100% ಸತ್ಯ. ಭವಸಾಗರ ಅಂದ್ರೆ ಎಲ್ಲೋ ಇರೋ ಸಮುದ್ರ ಅಲ್ಲ. ಹಾಗಾದ್ರೆ ನಮ್ಮ ದಿನನಿತ್ಯದ ಆತಂಕಗಳು, ಕೌಟುಂಬಿಕ ಕಲಹಗಳು ಮತ್ತು ಭವಿಷ್ಯದ ಬಗೆಗಿನ ಭಯಗಳೇ ಭವಸಾಗರ. ಇವುಗಳಿಂದ ಪಾರಾಗುವುದೇ ನಿಜವಾದ ಉದ್ಧಾರ. ಇದಲ್ಲದೆ ಮನೋವಿಕಾರಗಳು ಮತ್ತು ಅಂಧವಿಶ್ವಾಸಗಳಿಂದ ಮುಕ್ತಿ ಹೊಂದುವ ಬಗ್ಗೆಯೂ ಹೇಳಲಾಗಿದೆ ಅಲ್ವಾ? ಹೌದು. ಅಂಧವಿಶ್ವಾಸಗಳು ಮತ್ತು ಅನೀತಿಪೂರ್ಣ ಆಚರಣೆಗಳಿಂದಲೇ ಸಮಾಜದಲ್ಲಿ ಅನೇಕ ಸಂಕಟಗಳು ಹುಟ್ಕೊಳ್ತವೆ. ವಿವೇಕ ಜಾಗೃತವಾದಾಗ ಈ ಎಲ್ಲ ಕತ್ತಲೆಗಳು ದೂರ ಆಗ್ತವೆ. ಪ್ರಬುದ್ಧ ಮನಸ್ಥಿತಿ ನಿರ್ಮಾಣ ಆಗುತ್ತೆ. ಖಂಡಿತ. ಅಲ್ಲಿ ಮೂಢನಂಬಿಕೆಗಳಿಗೆ ಜಾಗ ಇರೋದಿಲ್ಲ. ಇದೇ ನಿಜವಾದ ಅರ್ಥದಲ್ಲಿ ಭವಸಾಗರವನ್ನ ದಾಟೋದು. ಈ ಆಧ್ಯಾತ್ಮಿಕ ಪಯಣದಲ್ಲಿ ಮತ್ತೊಂದು ಅತ್ಯಂತ ಕುತೂಹಲಕಾರಿ ಘಟ್ಟದ ಬಗ್ಗೆ ನಾವು ಈಗ ಚರ್ಚಿಸೋಣ. ಅದೇ ದಿವ್ಯ ಸಂಪತ್ತು. ಗಾಯತ್ರಿ ಚೈತನ್ಯದಲ್ಲಿ ಮಂತ್ರೋಪಾಸನೆಯ ಉನ್ನತ ಹಂತದಲ್ಲಿ ಸಾಧಕನಿಗೆ ಅತೀಂದ್ರಿಯ ಸಾಮರ್ಥ್ಯಗಳು ಒಲಿತವೆ ಅನ್ನೋ ಉಲ್ಲೇಖ ಇದೆ. ದಿವ್ಯದೃಷ್ಟಿ, ದೂರಶ್ರವಣ, ದೂರದರ್ಶನ, ಭವಿಷ್ಯಜ್ಞಾನದಂತಹ ದಿವ್ಯ ಸಂಪತ್ತುಗಳು ಜಾಗೃತ ಆಗ್ತವೆ ಅಂತ ವಿವರಿಸಲಾಗಿದೆ. ಆದ್ರೆ ದೂರಶ್ರವಣ ಅಥವಾ ಭವಿಷ್ಯಜ್ಞಾನ ಅಂದ್ರೆ ಇದು ಸ್ವಲ್ಪ ಪವಾಡದ ಹಾಗೆ ಕೇಳಿಸುತ್ತೆ. ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆಧುನಿಕ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನಾವಿದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದನ್ನ ಕೇವಲ ಪವಾಡ ಅಂತ ತಳ್ಳಿ ಹಾಕುವಂತಿಲ್ಲ. ಇದು ಮಾನವನ ಮಿಡುಲಿನ ಮತ್ತು ಮನಸ್ಸಿನ ಅತ್ಯುನ್ನತ ವಿಕಾಸದ ಹಂತ. ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್? ಹೌದು. ನಮ್ಮ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿ ಏಕಾಗ್ರತೆಯ ಪರಾಕಾಷ್ಠೆಯನ್ನು ತಲುಪಿದಾಗ ಪ್ರಜ್ಞೆ ವಿಸ್ತಾರಗೊಳ್ಳುತ್ತೆ. ಭೌತಿಕ ಜಗತ್ತಿನ ಇತಿಮಿತಿಗಳನ್ನು ದಾಟಿ ಆಲೋಚಿಸುವ, ಸೂಕ್ಷ್ಮ ವಿಚಾರಗಳನ್ನು ಗ್ರಹಿಸುವ ಅಗಾಧವಾದ ಅಂತಃಪ್ರಜ್ಞೆ ಅಂದ್ರೆ ಇಂಟ್ಯೂಷನ್ ಜಾಗೃತ ಆಗುತ್ತೆ. ಓಹೋ, ಅಂದ್ರೆ ನಮಗರಿವಿಲ್ಲದಂತೆ ನಮ್ಮ ಸುತ್ತಲಿನ ಸೂಕ್ಷ್ಮ ಬದಲಾವಣೆಗಳನ್ನ ಗ್ರಹಿಸಿ ಮುಂದೆ ಏನಾಗಬಹುದು ಅನ್ನೋದನ್ನ ಊಹಿಸುವ ವಿಶ್ಲೇಷಣಾತ್ಮಕ ಶಕ್ತಿಯೇ ಈ ಭವಿಷ್ಯ ಜ್ಞಾನ ಅನ್ಬಹುದಾ? ಹೌದು, ನಿಖರವಾಗಿ. ಇದನ್ನೇ ಸರ್ವತೋಮುಖ ಪ್ರಗತಿ ಅಂತ ಕರೆಯಲಾಗಿದೆ. ಅಂದ್ರೆ ಭೌತಿಕ ಕ್ಷೇತ್ರದಲ್ಲೂ ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಲೇ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಮೇಲೇರೋದು. ಉತ್ಕೃಷ್ಟ ದೃಷ್ಟಿಕೋನ, ಶ್ರೇಷ್ಠ ಆಚರಣೆ ಮತ್ತು ಗುಣಕರ್ಮಗಳ ಆಧಾರದ ಮೇಲೆ ಒಬ್ಬ ಸಾಧಕನು ಸ್ವರ್ಗಲೋಕದಲ್ಲಿ ಅಧಿಪತ್ಯ ಸಾಧಿಸ್ತಾನೆ ಅನ್ನೋದನ್ನ ನಾವು ಹೇಗ್ ನೋಡ್ಬೇಕು? ಸ್ವರ್ಗಲೋಕದ ಅಧಿಪತ್ಯ ಅಂದ್ರೆ ಎಲ್ಲೋ ಆಕಾಶದಲ್ಲಿ ಸಿಂಹಾಸನದ ಮೇಲೆ ಕೂರುವುದಲ್ಲ. ಬದಲಿಗೆ ತನ್ನ ಇಂದ್ರಿಯಗಳ ಮೇಲೆ, ತನ್ನ ಆಲೋಚನೆಗಳ ಮೇಲೆ ಮತ್ತು ತನ್ನ ಸುತ್ತಲಿನ ಪರಿಸ್ಥಿತಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದುವುದು. ಸೆಲ್ಫ್ ಮಾಸ್ಟ್ರಿ. ಹೌದು. ಇದರ ಅಂತಿಮ ಫಲವೇ ಈಶ್ವರ ದರ್ಶನ ಮತ್ತು ಆ ಮೂಲಕ ಲಭಿಸುವ ಅವಿಚ್ಛಿನ್ನ ಆನಂದ. ಇದು ಯಾವುದೇ ಬಾಹ್ಯ ವಸ್ತುಗಳಿಂದ ಸಿಗುವ ಕ್ಷಣಿಕ ಸುಖ ಅಲ್ಲ, ಬದಲಿಗೆ ಒಳಗಿನಿಂದಲೇ ನಿರಂತರವಾಗಿ ಹರಿಯುವ ಆನಂದದ ಅನುಭೂತಿ. ಈ ಇಡೀ ಚರ್ಚೆಯಿಂದ ಒಂದು ವಿಚಾರ ಅತ್ಯಂತ ಸ್ಪಷ್ಟ ಆಗುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಗಾಯತ್ರಿ ಮಂತ್ರವು ಕೇವಲ ಪದಗಳ ಜೋಡಣೆ ಅಲ್ಲ. ಖಂಡಿತ ಅಲ್ಲ. ಅದೊಂದು ಮಾನಸಿಕ, ಭೌತಿಕ ಹಾಗೂ ಆಧ್ಯಾತ್ಮಿಕ ವಿಕಸನದ ಸಂಪೂರ್ಣ ನಕ್ಷೆ. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಈ ಪ್ರಸ್ತುತಿಯು ಮನುಷ್ಯನ ವ್ಯಕ್ತಿತ್ವವನ್ನ ಹೇಗೆ ಬೇರುಮಟ್ಟದಿಂದ ಮರುರೂಪಿಸಬಹುದು ಅನ್ನೋದನ್ನ ಬಹಳ ನಿಖರವಾಗಿ ಬಿಡಿಸಿಟ್ಟಿದೆ. ಹೌದು. ದೈಹಿಕ ಆರೋಗ್ಯದಿಂದ ಹಿಡಿದು ಆರ್ಥಿಕ ಸಮತೋಲನ, ಕೌಟುಂಬಿಕ ಸಾಮರಸ್ಯ, ಬೌದ್ಧಿಕ ವಿಕಾಸ ಹಾಗೂ ಅಂತಿಮವಾಗಿ ಆಧ್ಯಾತ್ಮಿಕ ಪರಾಕಾಷ್ಠೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ಈ ಜ್ಞಾನ ದಾರಿದೀಕವಾಗಿದೆ.
ಒಂದೇ ಒಂದು ಮಂತ್ರದ ಆಳವಾದ ಉಪಾಸನೆಯು ಮನುಷ್ಯನ ದೈಹಿಕ ಆರೋಗ್ಯ, ಮಾನಸಿಕ ಸಮತೋಲನ ಹಾಗೂ ಅತೀಂದ್ರಿಯ ಸಾಮರ್ಥ್ಯಗಳನ್ನ ಜಾಗೃತಗೊಳಿಸಬಲ್ಲದು ಎಂದಾದರೆ, ಇಂದು ಮನುಷ್ಯ ಎದುರಿಸುತ್ತಿರುವ ಬಹುಪಾಲು ಮಾನಸಿಕ ಹಾಗೂ ಭೌತಿಕ ಸಮಸ್ಯೆಗಳು ನಮ್ಮದೇ ಆಂತರಿಕ ಶಕ್ತಿಯೊಂದಿಗಿನ ಸಂಪರ್ಕವನ್ನು ನಾವು ಕಳೆದುಕೊಂಡಿರುವುದರ ನೇರ ಪರಿಣಾಮವೇ ಆಗಿರಬಹುದಲ್ಲವೇ? ಬಾಹ್ಯ ಜಗತ್ತಿನಲ್ಲಿ ಪರಿಹಾರ ಹುಡುಕುವ ಬದಲು ನಮ್ಮೊಳಗಿನ ಮಹಾಪ್ರಜ್ಞೆಯನ್ನು ಜಾಗೃತಗೊಳಿಸುವತ್ತ ನಾವು ಗಮನ ಹರಿಸುವ ಸಮಯ ಬಂದಿದೆಯಾ?